ಕಲ್ಯಾಣ ಕರ್ನಾಟಕ ಭಾಗದ ಜನರು ಕಲಾವಿದರನ್ನು ಬೆಳೆಸುವ ಹೃದಯ ವೈಶಾಲ್ಯ ಹೊಂದಿದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವ ಕಲಬುರಗಿಯಲ್ಲಿ ಮರಳಿ ಮನಸ್ಸಾಗಿದೆ ಎಂಬ ಕನ್ನಡ ಚಲನಚಿತ್ರದ 2ನೇ ಹಾಡು ನಾಳೆ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ನಿರ್ಮಾಪಕ ಮುದ್ದೇಗೌಡರು ನವೀನ್ ಕುಮಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಗರದ ಸಂಗಮ್ ಚಿತ್ರಮಂದಿರದಲ್ಲಿ ನಾಳೆ ಸಂಜೆ 5:30 ಜರುಗಲಿರುವ ಹಾಡು ಬಿಡುಗಡೆ ಸಮಾರಂಭದಲ್ಲಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್, ಉತ್ತರ ಮತಕ್ಷೇತ್ರದ ಶಾಸಕಿ ಖನುಜಾ ಫಾತಿಮಾ, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಅಫ್ಜಲ್ಪುರ್ ಶಾಸಕರಾದ ಎಂ.ವೈ. ಪಾಟೀಲ್ ಅವರು ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ನಮಸ್ಕಾರ ಎಲ್ಲರಿಗೂ ಕೂಡ. ಮರಳಿ ಮನಸ್ಸಾಗಿದೆ ಅನ್ನೋ ಚಿತ್ರದ ಒಂದು ಸಾಂಗ್ ಪ್ರಮೋಷನ್ಗೆ ಮತ್ತು ರಿಲೀಸ್ಗೆ ನಾವು ಕಲಬುರಗಿಗೆ ಬಂದಿದ್ದೀವಿ. ಸೊ ಮೊದಲನೇದಾಗಿ ಈ ಒಂದು ಕಲಬುರಗಿ ಬರೋಕ್ಕೆ ಮುಖ್ಯ ಕಾರಣ ನಮಗೆ ನಮ್ಮ ಸಿದ್ದು ಸರು ಮತ್ತು ದೌಲತ್ ಸಾಬ್ ಅವರು. ಯಾಕಂದರೆ ನಾನು ಮೂಲತಃ ದಾವಣಗೆರೆ ಅವನು. ಆ್ಯಕ್ಚುಲಿ ನಮಗೆ ಸ್ವಲ್ಪ ಈ ಕಲ್ಯಾಣ ಕರ್ನಾಟಕದ ಕಡೆ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಚಿತ್ರದ ಒಂದು ಪ್ರಮೋಷನನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಯಾಕಂದರೆ ಈ ಭಾಗದಲ್ಲಿ ಕನ್ನಡ ಸಿನಿಮಾಗಳಿಗೆ ಮತ್ತು ಕನ್ನಡ ಸಾಹಿತ್ಯ, ಕನ್ನಡ ನಾಟಕಗಳಿಗಾಗಲಿ ತುಂಬ ಪ್ರೋತ್ಸಾಹ ಕೊಡ್ತಾ ಬಂದಿರೋ ಜನ ಎಲ್ಲ. ಸೊ ಬರೀ ನಾವು ಬೆಂಗಳೂರಲ್ಲೇ ಈ ಪ್ರೆಸ್ ಮೀಟು ಮತ್ತು ಕಾರ್ಯಕ್ರಮ ಮಾಡೋದ್ರಿಂದ ಎಲ್ರಿಗೂ ನಾವು ರೀಚ್ ಆಗಲ್ಲ, ಎಲ್ರಿಗೂ ನಾವು ಹತ್ರ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಕಲಬುರಗಿಗೆ ಬಂದಿದ್ದೀವಿ. ಸೊ ನಾಳೆ ಸಂಗಮ್ ಥಿಯೇಟರ್, ನಗರದ ಪ್ರತಿಷ್ಠಿತ ಸಂಗಮ್ ಚಿತ್ರಮಂದಿರದಲ್ಲಿ ನಾಳೆ ಸಂಜೆ 5:30 ನಮ್ಮ ಚಿತ್ರದ 2ನೇ ಗೀತೆ ಸುಳಿಮಿಂಚು ಕಣ್ಣ ಒಳಗೆ ಅಂತೇಳಿ ಆ ಸಾಂಗು, ಅದರದ್ದು ನಾಳೆ ಲಿರಿಕಲ್ ವಿಡಿಯೋ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಮೂಲಕ ನಾನು ಎಲ್ಲ ಪತ್ರಿಕಾ ಮಿತ್ರರು ಕೂಡ ನಾಳೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕು. ಹಾಗೂ ಎಲ್ಲ ಕಲಬುರಗಿಯ ಜಿಲ್ಲೆಯ ಎಲ್ಲ ಜನತೆಗೂ ನಾನು ಇದ್ರ ಮೂಲಕ ನಾನು ನಿಮಗೆ ಆಹ್ವಾನ ಕೊಡ್ತಾ ಇದ್ದೀನಿ. ಇದು ಓಪನ್ ಪ್ರೋಗ್ರಾಮು, ಎಲ್ಲ ದಯಮಾಡಿ ಬರಬೇಕು. ಆಮೇಲೆ ನಮ್ಮ ಹೊಸ ನಟರೇನಿದ್ದಾರೆ ಅರ್ಜುನ್ ವೇದಾಂತ್ ಮತ್ತು ನಮ್ಮ ಹೊಸ ಡೈರೆಕ್ಟರ್ ನಾಗರಾಜ್ ಶಂಕರ್ ಅದ್ಭುತವಾಗಿ ಒಂದು ಕಥೆಯನ್ನು ಕಟ್ಟಿದ್ದಾರೆ. ಈಗಾಗಲೇ ನಮ್ಮ ಮೊದಲನೇ ಸಾಂಗ್ ತುಂಬ ಹಿಟ್ಟಾಗಿದೆ, ಎದುರಿಗೆ ಬಂದರೆ ಅಂತೇಳಿ. ಹಾಗಾಗಿ ಒಂದು ಪ್ರೋತ್ಸಾಹ, ನಿಮ್ಮ ಬೆಂಬಲ ಇರಬೇಕಾಗುತ್ತೆ. ಆಮೇಲೆ ನಾಳೆ ದಿನ ನಮ್ಮ ಚಿತ್ರದ ಹೀರೋಯಿನ್ ಸ್ಮೃತಿ ವೆಂಕಟೇಶ್ ಅಂತ ಅವರು ಕೂಡ ನಾಳೆ ಜಾಯ್ನ್ ಆಗ್ತಿದ್ದಾರೆ. ನಿಮ್ಮ ಬೆಂಬಲ ನಮಗೆ ಇರಬೇಕಾಗುತ್ತೆ. ನೆಕ್ಸ್ಟು ಇದೇ ಸಂಗಮ್ ಥಿಯೇಟ್ರ್ನಲ್ಲೇ ನಾವು ನಮ್ಮ ಚಿತ್ರನ ಬಿಡುಗಡೆ ಮಾಡಬೇಕನ್ನೋ ಉದ್ದೇಶ, ಆಸೆ ನಮಗಿದೆ. ಸೊ ಇಲ್ಲಿ ಸಹಕಾರ ಮಾಡಿದಂಥ ಎಲ್ರಿಗೂ ನಾನು ಧನ್ಯತಾಪೂರ್ವಕವಾಗಿ ನಾನು ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.